18ನೇ ತಾರೀಕು ವಿಧಾನ ಪರಿಷತ್ ಚುನಾವಣೆ ಇದೆ. ಆ ಚುನಾವಣೆಯ ಹಿನ್ನೆಲೆಯಲ್ಲಿ ಮತಗಳ ರಕ್ಷಣೆಗೆ ಮುಂದಾಗಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ನಾಳೆ ಸಂಜೆ 6 ಗಂಟೆಗೆ ಬಿಡದಿಯ ವಂಡರ್ಲಾ ರೆಸಾರ್ಟ್ನಲ್ಲಿ ಸಿಎಲ್ಪಿ ಸಭೆ ನಡೀತಾ ಇದೆ. ಆ ಸಿಎಲ್ಪಿ ಸಭೆಯಲ್ಲಿ ಕಾಂಗ್ರೆಸ್ನ ಎಲ್ಲ ಶಾಸಕರು ಕೂಡ ಭಾಗಿಯಾಗ್ತಿದ್ದಾರೆ. ಎಚ್.ಸಿ. ಬಾಲಕೃಷ್ಣ, ಕಾಂಗ್ರೆಸ್ನ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಅವರ ನೇತೃತ್ವದಲ್ಲಿ ಪೂರ್ವ ಸಿದ್ಧತೆಯ ಪರಿಶೀಲನೆ ನಡೀತಾ ಇದೆ. ರೆಸಾರ್ಟ್ನಲ್ಲಿ ಸ್ಥಳೀಯ ಮುಖಂಡರು ಹಾಗೆ ಪೊಲೀಸರ ಜೊತೆ ಚರ್ಚೆಯನ್ನ ಮಾಡಲಾಗಿದೆ. ಸಂಪೂರ್ಣ ವಂಡರ್ಲಾ ರೆಸಾರ್ಟ್ ಅನ್ನ ಬುಕ್ ಮಾಡಿದ್ದಾರೆ ಎಚ್.ಸಿ. ಬಾಲಕೃಷ್ಣ. ಜೂನ್ 16 ಹಾಗೆ 17ನೇ ತಾರೀಕು 2 ದಿನಗಳ ಕಾಲ ರೆಸಾರ್ಟ್ನಲ್ಲಿ ವಾಸ್ತವ್ಯವನ್ನ ಹೂಡಲಿದ್ದಾರೆ ಶಾಸಕರು. ಅಂದ್ರೆ ನಾಳೆ ಹಾಗೆ ನಾಡಿದ್ದು ಜೂನ್ 18ನೇ ತಾರೀಕು ಚುನಾವಣೆಯ ದಿನ ರೆಸಾರ್ಟ್ನಿಂದ ನೇರವಾಗಿ ವಿಧಾನಸೌಧಕ್ಕೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಕುತೂಹಲ ಯಾಕೆ, ಇಷ್ಟೊಂದು ಆತಂಕ ಯಾಕೆ ಅಂತಂದ್ರೆ, ತಮ್ಮ ಶಾಸಕರನ್ನ ಸೇಫ್ ಮಾಡಿರುವಂತಹ ಪ್ರಯತ್ನದ ಹಿಂದಿದೆ ತಮ್ಮ 5ನೇ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳುವಂತಹ ತಂತ್ರಗಾರಿಕೆ. ಒಟ್ಟು 5 ಅಭ್ಯರ್ಥಿಗಳನ್ನ ಕಾಂಗ್ರೆಸ್ ಹಾಕಿರೋದು. ಕಾಂಗ್ರೆಸ್ನ ಬಳಿ ಇರುವಂತಹ ಒಟ್ಟು ಮತಗಳ ಆಧಾರದ ಮೇಲೆಯೇ ಗಮನಿಸೋದಾದ್ರೆ 4 ಅಭ್ಯರ್ಥಿಗಳು ಬಹಳ ಈಸಿಯಾಗಿ ಗೆದ್ದು ಬಿಡ್ತಾರೆ. ಆದ್ರೆ 5ನೇ ಅಭ್ಯರ್ಥಿಯನ್ನ ಅಖಾಡಕ್ಕೆ ಇಳಿಸಿದೆ ಕಾಂಗ್ರೆಸ್. 5ನೇ ಅಭ್ಯರ್ಥಿಯನ್ನ ಇಳಿಸಿರೋದ್ರಿಂದ ಪಕ್ಷೇತರರ ಮತಗಳನ್ನ ಕೂಡ ಪಡ್ಕೊಂಡು, ಜೊತೆಗೆ ಬಿಜೆಪಿಯಿಂದ ರೆಬೆಲ್ ಆಗಿ ಉಚ್ಚಾಟನೆಗೊಂಡ್ರಲ್ಲ ಅವರ ಮತಗಳನ್ನ ಕೂಡ ಕ್ಯಾಲ್ಕುಲೇಷನ್ ಹಾಕೊಂಡ್ರೆ ಗೆಲ್ಲೋದಕ್ಕೆ ಅವಕಾಶ ಇದೆ. ಆ ಕಾರಣಕ್ಕಾಗಿನೇ ಚುನಾವಣೆಗೆ 2 ದಿನಗಳಿಗಿಂತ ಮುಂಚೆನೆ ವಂಡರ್ಲಾ ರೆಸಾರ್ಟ್ಗೆ ಎಲ್ಲ ಶಾಸಕರನ್ನ ಶಿಫ್ಟ್ ಮಾಡಲಾಗ್ತಾ ಇದೆ. 2 ದಿನಗಳ ಕಾಲ ಈಗಾಗಲೇ ಕಾಂಗ್ರೆಸ್ನ ನಾಯಕರು ಕೊಟ್ಟಿರುವಂತಹ ಕ್ಲಾರಿಫಿಕೇಶನ್ ಏನು ಅಂದ್ರೆ, ಈ ರೆಸಾರ್ಟ್ ವಾಸ್ತವ್ಯಕ್ಕೆ ಪರಿಷತ್ ಚುನಾವಣೆ ಅದು ಸುಲಭ ಇರೋದಿಲ್ಲ. ಅದರಲ್ಲಿ ಮೊದಲ ಪ್ರಾಶಸ್ತ್ಯ, 2ನೇ ಪ್ರಾಶಸ್ತ್ಯ ಹಿಂಗೆಲ್ಲ ವೋಟ್ಗಳನ್ನ ಹಾಕಬೇಕು. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಆ ವೋಟ್ ಕ್ಯಾನ್ಸಲ್ ಆಗುವಂತಹ, ರದ್ದಾಗುವಂತಹ ಚಾನ್ಸಸ್ ಇರುತ್ತೆ. ಆ ಕಾರಣಕ್ಕಾಗಿ ಟ್ರೈನಿಂಗ್ ನ ಕೊಡಬೇಕು. ಪರಿಷತ್ ಚುನಾವಣೆ ನಾರ್ಮಲ್ ಚುನಾವಣೆಗಳ ಹಾಗಲ್ಲ, ಟ್ರೈನಿಂಗ್ ಅನ್ನ ಕೊಡಬೇಕಾಗುತ್ತೆ ಶಾಸಕರಿಗೆ. ಆ ಟ್ರೈನಿಂಗ್ ಅನ್ನ ಕೊಡುವಂತಹ ಕಾರಣಕ್ಕಾಗಿ ವಂಡರ್ಲಾ ರೆಸಾರ್ಟ್ ನಲ್ಲಿ ಸಿಎಲ್ಪಿ ಸಭೆಯನ್ನ ಕರೆಯಲಾಗಿದೆ ಅಂತ ಹೇಳಿ ಈಗಾಗಲೇ ಕೆಲ ಸಚಿವರು ಸ್ಪಷ್ಟನೆಯನ್ನ ಕೊಡುವಂತಹ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ. ಇಲ್ಲಿ ಇಂಟ್ರೆಸ್ಟಿಂಗ್ ಏನು ಅಂದ್ರೆ, ಎಚ್.ಸಿ. ಬಾಲಕೃಷ್ಣ ಕಂಪ್ಲೀಟ್ ನೇತೃತ್ವವನ್ನ ವಹಿಸಿದ್ದಾರೆ. ಹಾಗಾಗಿ ವಂಡರ್ಲಾ ರೆಸಾರ್ಟ್ ನಲ್ಲಿ ಏನೇನ್ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಪರಿಶೀಲನೆಯನ್ನ ಕೂಡ ಮಾಡಿದ್ದಾರೆ. ಎಚ್.ಸಿ. ಬಾಲಕೃಷ್ಣ ಈ ವಿಚಾರವಾಗಿ ಮಾತನಾಡಿದ್ದಾರೆ. ನೋಡಬನ್ನಿ. ಸರ್, ಎಲ್ಲ ರೂಮ್ಸ್ಗಳನ್ನ ಮಾಡಿದ್ದೀವಿ. ನಾಳೆ ಈವ್ನಿಂಗಿಂದ ಎಲ್ಲ ಬರೋಕ್ಕೆ ಶುರು ಮಾಡ್ತಾರೆ. ಬಟ್ ಫುಲ್ ಫ್ಲಡ್ಜಲ್ಲಿ ನಾಡಿದ್ದು ಬೆಳಿಗ್ಗೆ ಎಲ್ಲ ಕೂಡ ಇಲ್ಲಿ ಇರಬೇಕು ಅಂತೇಳಿ ತೀರ್ಮಾನ ಆಗಿದೆ. ಇಲ್ಲಿ ಶಾಸಕಾಂಗದ ಪಕ್ಷದ ಸಭೆ ಕೂಡ ಇದೆ ಬುಧವಾರ ಬೆಳಿಗ್ಗೆ. ಎಲ್ಲರೂ ಕೂಡ ಇಲ್ಲಿ ಇರಬೇಕು. ಬೆಳಿಗ್ಗೆ 10 ಗಂಟೆಗೆ ಶಾಸಕಾಂಗ ಪಕ್ಷ ಸಭೆ ಇದೆ. ಎಲ್ಲರೂ ಕೂಡ ಇಲ್ಲಿ ಇರಬೇಕು ಬೆಳಿಗ್ಗೆ ಅಂತೇಳಿ ತೀರ್ಮಾನ ಆಗಿದೆ. ರೂಮ್ಗಳನ್ನೂ ಕೂಡ ಎಲ್ಲ ಮಾಡಿದ್ದೀವಿ. ಎದುರುಗಡೆ ಹಿಂದ್ಗಡೆ ಎಲ್ಲ ಮಿನಿಸ್ಟರ್ಸ್ಗಳಿಗೆ ಮಾಡಿದ್ದೀವಿ. 39 ರೂಮ್ ಇದೆ ರೆಸಾರ್ಟಲ್ಲಿ. ಇಲ್ಲಿ MLAsಗಳೆಲ್ಲ ನಾವೆಲ್ಲ ಇಲ್ಲಿ ಇರ್ತೀವಿ. ನಾಳೆ ಸಂಜೆ 6 ಗಂಟೆಗೆ ಸಿಎಲ್ಪಿ ಅಂತಿದ್ವಿ, ಬುಧವಾರ ನಾಳೆ ಸಂಜೆ ಇಲ್ಲ, ನಾಳೆ ಸಂಜೆಯಿಂದ ಬರಬೇಕು. ಎಲ್ಲರೂ ಕಂಪಲ್ಸರಿ ಬರಬೇಕು ಅಂತ ಆದೇಶ ಆಗೈತೆ. ನಾಳೆ ಸಾಧ್ಯವಾರ ಎಲ್ಲ ಬಂದರೆ ಸಂಜೆ ಮಾಡ್ತೀವಿ, ಇಲ್ಲ ಬೆಳಿಗ್ಗೆ ಬುಧವಾರ ಬೆಳಿಗ್ಗೆ ಮಾಡ್ತೀವಿ. ಎಲ್ಲ ಇಲ್ಲೇ ಆಲ್ಟೋ. ಇಲ್ಲಿಂದ ನಾವು ಗುರುವಾರ ಬೆಳಿಗ್ಗೆ ಇಲ್ಲಿಂದ ಒಟ್ಟಿಗೆ ನಾವು ಇಲ್ಲಿಂದ ಹೋಗಿ ಅಲ್ಲಿ ಓಟ್ ಹಾಕ್ಬಿಟ್ಟು ಆಮೇಲೆ ಅವರವರ ಕಾನ್ಸ್ಟಿಟ್ಯೂನ್ಸಿಗಳಿಗೆ ಹೋಗ್ತಕ್ಕಂಥದ್ದು. ಲೆಕ್ಕಾಚಾರ ಏನು ಸರ್? ಎಲ್ಲರೂ ರೆಸಾರ್ಟ್ಗೆ ಕರ್ಕೊಂಡ್ಬಿಟ್ಟಾರಂಥದ್ದು ಚುನಾವಣೆ. ಹಾಂ, ಲೆಕ್ಕಾಚಾರ ಅಂದ್ರೆ ಚುನಾವಣೆ ಮಾಡೋದು. ಆ ಥರ ಪ್ರಶ್ನೆ ಅಲ್ಲ, ಚುನಾವಣೆ. ಈಗ ಅವರು ಎಲ್ಲ ಕೂಡ ರೆಸಾರ್ಟ್ ಮಾಡ್ಕೊಂಡವ್ರೆ ಅಂತ ಕೇಳ್ಬಿಟ್ಟ, ನಾವು ಗೊತ್ತಿಲ್ಲ ನಮ್ಗೆ ಎಲ್ಲಿ ಮಾಡೋರೆ ಅಂತ. ಚುನಾವಣೆ ರೀ ಇದು. ಚುನಾವಣೆಗೋಸ್ಕರ ನಾವೆಲ್ಲ ಒಗ್ಗಟ್ಟಾಗಿರ್ತೀವಿ, ಒಟ್ಟಿಗೆ ಸೇರ್ಕೊಂಡಿದ್ದೀವಿ ಅಷ್ಟೇ. ಲೆಕ್ಕಾಚಾರ ಅದೇನು ಅಲ್ಲಲ್ಲ. ಇಲ್ಲಿ ಏನಾಗ್ತದೆ ಗೊತ್ತಾ, ಇಲ್ಲಿ ಪ್ರಿಫರೆನ್ಷಿಯಲ್ ವೋಟ್ ಐತೆ. ಪ್ರಿಫರೆನ್ಷಿಯಲ್ ವೋಟ್ ಅಂತಂದ್ರೆ 1, 2, 3, 4 ಅಂತ ಎಷ್ಟು ಬೇಕಾದ್ರೂ ಹಾಕ್ಬೋದು. ಅದಕ್ಕೆ ನಾವು ಮಾಕಿಂಗ್ ಮಾಡ್ಬೇಕು. ನಮ್ದು 5ನೇ ಕ್ಯಾಂಡಿಡೇಟ್ ಇರೋದ್ರಿಂದ ಮಾಕಿಂಗ್ ಮಾಡ್ಬೇಕಂದ್ರೆ ತೋರಿಸ್ಬೇಕು 5ನೇ ಕ್ಯಾಂಡಿಡೇಟ್ಗೆ ಯಾವ ರೀತಿ ವೋಟ್ ಹಾಕಬೇಕು ಅಂತೇಳಿ. ಎಲ್ಲರಿಗೂ ಕೂಡ ಒಂದ್ಸರಿ ಅವ್ರೇನೆಲ್ಲ ಬುದ್ಧಿವಂತರಿದ್ದಾರೆ, ಎಲ್ಲ ವಿದ್ಯಾವಂತರಿದ್ದಾರೆ, ಎಲ್ಲ ವೋಟ್ ಹಾಕ್ಸ್ಕೊಂಡವ್ರು, ಎಲ್ಲರೂ ವೋಟ್ ಹಾಕೋರು, ವೋಟ್ ಹಾಕ್ಸ್ಕೊಂಡ್ರವರು ಎಲ್ಲ ಇರೋದು. ಆದರೂ ಕೂಡ ಒಂದ್ಸರಿ ತೋರಿಸ್ಬೇಕಲ್ಲ, ಈ ಥರ ಈ 5ನೇ ಕ್ಯಾಂಡಿಡೇಟ್ಗೆ ನಾವು ಯಾವ ರೀತಿ 2ನೇ ಮತದಾನ ಮಾಡಬೇಕು ಅಂತ ತೋರಿಸ್ಬೇಕಲ್ಲ. ಈಗ ನಮ್ಗೆ 5ನೇ ಕ್ಯಾಂಡಿಡೇಟ್ಗೆ ಮತದಾನ ಮಾಡಿದ್ರೇ ನಮ್ಗೆ ಅದರಲ್ಲೇ 2.5 ಓಟು 3 ಓಟು ಬರೋ ಅಂಥ ಚಾನ್ಸಸ್ ಇದೆ. ಸೆಕೆಂಡ್ ಪ್ರಿಫರೆನ್ಷಿಯಲ್ ವೋಟ್ ನಾವು ಕೊಟ್ಟರೆ 120 ಓಟು ಸೆಕೆಂಡ್ ಪ್ರಿಫರೆನ್ಷಿಯಲ್ ಕೊಟ್ಟರೆ 3 ಓಟ್ ನಮ್ಗೆ ಅಲ್ಲೇ ಬಂತು. ಅದಕ್ಕೆ 5ನೇ ಕ್ಯಾಂಡಿಡೇಟ್ ಮಾಡಬೇಕು ಅಂತಾನೆ ಆ ಥರ ನಾವೆಲ್ಲ ಕರ್ಕೊಂಡ್ರು. ಅದೆಲ್ಲ ನಾಳೆ ತೀರ್ಮಾನ ಮಾಡ್ತಾರೆ. ಅದೆಲ್ಲ ಹೈಕಮಾಂಡು, ನಮ್ಮ ರಾಜ್ಯ ಅಧ್ಯಕ್ಷರು, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಸೀನಿಯರ್ ಲೀಡರ್ಗಳು, ನಮ್ಮ ಸಿದ್ದರಾಮಯ್ಯ ಅವರು, CM ಅವರು ಎಲ್ಲರೂ ಸೇರಿ ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮೋಹನ್ ನೀಡ್ತಾ ಹೋಗ್ತಾರೆ. ಮೋಹನ್, 5ನೇ ಅಭ್ಯರ್ಥಿಯನ್ನ ಕಾಂಗ್ರೆಸ್ ಅಖಾಡಕ್ಕೆ ಇಳಿಸಿರೋದ್ರಿಂದ
ಈ ಟ್ರೈನಿಂಗ್ ಅನಿವಾರ್ಯ ಅಂತ ಹೇಳ್ತಿದ್ದಾರೆ ಕಾಂಗ್ರೆಸ್ನ ನಾಯಕರು. ಬಾಲಕೃಷ್ಣ ಅವರ ಮಾತು ಕೂಡ ಅದೇ ಆಗಿತ್ತು. ಯಾಕಂದ್ರೆ ನಾರ್ಮಲ್ ಚುನಾವಣೆಯ ರೀತಿ ಇರೋದಿಲ್ಲ ವಿಧಾನ ಪರಿಷತ್ ಚುನಾವಣೆ. ಪ್ರಾಶಸ್ತ್ಯದ ಮತಗಳು ಬಹಳ ಇಂಪಾರ್ಟೆಂಟ್. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ವೋಟ್ ಕ್ಯಾನ್ಸಲ್ ಆಗಬಹುದು, ವೋಟ್ ರದ್ದಾಗಬಹುದು ಅನ್ನುವಂಥ ಆತಂಕ ಸಹಜ. ಬಟ್ ರೆಸಾರ್ಟ್ನಲ್ಲಿ 2 ದಿನಗಳ ಕಾಲ ವಾಸ್ತವ್ಯ ಹೂಡ್ತಾರೆ. ಈ 2 ದಿನಗಳ ಕಾಲ ಬರೇ ಟ್ರೈನಿಂಗ್ ನಡೆಯುತ್ತಾ ಅಥವಾ ಇದರ ಹಿಂದೆ ಬೇರೆ ಏನಾದರೂ ಲೆಕ್ಕಾಚಾರಗಳು, ತಂತ್ರಗಾರಿಕೆಗಳು ಏನಾದರೂ ಇದೆಯಾ? ಜೊತೆಗೆ ಬಾಲಕೃಷ್ಣ ಅವರ ನೇತೃತ್ವ ಸಂಪುಟವನ್ನ ಸೇರಬೇಕು ಅಂತ ಹೇಳಿ ಬಹಳ ಉತ್ಸುಕರಾಗಿರುವಂತಹ ನಾಯಕರಲ್ಲಿ ಎಚ್ ಎ ಬಾಲಕೃಷ್ಣ ಅವರು ಕೂಡ ಒಬ್ರು. ಹಾಗಾಗಿ ಅವರ ನೇತೃತ್ವ, ಅವರ ಲಾಭ ನಷ್ಟದ ಲೆಕ್ಕಾಚಾರಗಳು ಏನ್ ಡೀಟೇಲ್ಸ್ ಇದೆ ಮೋಹನ್? ಖಂಡಿತ ವಿಜಯಶ್ರೀ, ಏನು ಈ ಒಂದು ವಿಧಾನ ಪರಿಷತ್ ಚುನಾವಣೆ ಏನಿದೆ, ಈ ಒಂದು ಚುನಾವಣೆಗೆ ಸಾಕಷ್ಟು ತಂತ್ರಗಾರಿಕೆ ನಡೀತಾ ಇರ್ತಕ್ಕಂಥದ್ದು. ಈಗಾಗಲೇ 5ನೇ ಅಭ್ಯರ್ಥಿಯನ್ನ ಕಾಂಗ್ರೆಸ್ನವರು ಕೂಡ ಅಖಾಡಕ್ಕೆ ಇಳಿಸಿದ್ದಾರೆ. ಈ ಅಭ್ಯರ್ಥಿಗೆ 3 ಓಟ್ಗಳು ಕೂಡ ಶಾರ್ಟೇಜ್ ಆಗಿರ್ತಕ್ಕಂಥದ್ದು. ಹೀಗಾಗಿ ಈ 3 ಓಟ್ಗಳನ್ನ ಯಾವ ರೀತಿ ಪಡಿಬೇಕು ಅನ್ನೋದು ಒಂದ್ ಕಡೆ ಈ ಒಂದು CLP ಮೀಟಿಂಗ್ ನ ಒಂದು ಚರ್ಚೆ ಆದ್ರೆ, ಮತ್ತೊಂದು ಕಡೆ ಯಾರು ಕೂಡ ಕ್ರಾಸ್ ವೋಟಿಂಗ್ ನ ಮಾಡಬಾರ್ದು ಅನ್ನೋದು ಮತ್ತೊಂದ್ ಕಡೆ. ಅದ್ರ ಜೊತೆಗೆ ಯಾರ್ಯಾರು ಯಾವ್ಯಾವ ಅಭ್ಯರ್ಥಿಗಳಿಗೆ ಎಷ್ಟೆಷ್ಟು ಮತಗಳನ್ನ ಹಾಕ್ಬೇಕು ಅಂತ ಟ್ರೈನಿಂಗ್ ಅನ್ನ ಕೊಡ್ಲಿಕ್ಕೆ ಖುದ್ದು CM DK ಶಿವಕುಮಾರ್ ಅವರೇ ಬರ್ತಾರೆ ಅನ್ನೋದು ಕೂಡ ಈ ಒಂದು CLP ಮೀಟಿಂಗ್ ನ ಉದ್ದೇಶ ಆಗಿರ್ತಕ್ಕಂಥದ್ದು. ಯಾಕಂತಂದ್ರೆ ತಮ್ಮ ನೆಚ್ಚಿನ ಒಂದು ಬೆಂಬಲಿಗರಾಗಿರ್ತಕ್ಕಂಥ ಬೆಂಬಲಿಗರನ್ನ ಗೆಲ್ಲಿಸ್ಕೊಳ್ಳಿಕ್ಕೂ ಕೂಡ DK ಶಿವಕುಮಾರ್ ಅವರು ಸಾಕಷ್ಟು ಕಸರತ್ತನ್ನ ಮಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಎಲ್ಲಾ ರೀತಿಯ ತಂತ್ರಗಾರಿಕೆಯನ್ನ DK ಶಿವಕುಮಾರ್ ಅವರು ಮಾಡ್ತಾ ಇಲ್ಲಿವರೆಗೂ ಕೂಡ ಮುಂದೆ ಬಂದಿದ್ದಾರೆ. ಈಗಲೂ ಕೂಡ ಏನು MLC ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಳ್ಳಿಕ್ಕೂ ಕೂಡ ರಣತಂತ್ರವನ್ನ ರೂಪಿಸಿರ್ತಕ್ಕಂಥದ್ದು. ಯಾಕೆಂತಂದ್ರೆ 120 ಸೀಟ್ಗಳು ಕೂಡ ಈಗಾಗಲೇ ಎಲ್ಲಾ ರೀತಿಯ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಆಗುತ್ತೆ. ಆದ್ರೆ 5ನೇ ಅಭ್ಯರ್ಥಿಗಳಿಗೆ 3 ಮತಗಳು ಶಾರ್ಟೇಜ್ ಬರ್ತವೆ. ಆ 3 ಮತಗಳನ್ನ ಯಾವ ರೀತಿ ಸೆಳಿಬೇಕು, ಆದ್ರೆ ಯಾರು ಆ ಅಭ್ಯರ್ಥಿಗಳಿಗೆ ಓಟನ್ನ ಮಾಡಿಸ್ಬೇಕು, ಯಾರನ್ನ ಈ ಒಂದು ತಂತ್ರಗಾರಿಕೆಯಿಂದ ಬಳಸಿ ಅಲ್ಲಿಂದ ಅಂದ್ರೆ ಕಾಂಗ್ರೆಸ್ಗೆ ಮತವನ್ನ ಹಾಕಿಸ್ಕೊಳ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈಗಾಗಲೇ ಎಲ್ಲಾ ರೂಪುರೇಷೆಗಳನ್ನ ತಯಾರು ಮಾಡ್ಲಿಕ್ಕೂ ಕೂಡ CLP ಮೀಟಿಂಗ್ ಅನ್ನ ನಾಳೆ ಸಂಜೆ 6 ಗಂಟೆಗೆ ಅಥವಾ ನಾಳೆ ಸಂಜೆ ಶಾಸಕರು ಬರ್ತಾ ಇದ್ದಂತ ಸಂದರ್ಭದಲ್ಲಿ ನಾಡಿದ್ದು ಬೆಳಗ್ಗೆ ಅಂದ್ರೆ ಬುಧವಾರ ಬೆಳಗ್ಗೆ CLP ಮೀಟಿಂಗ್ ಅನ್ನ ಅರೇಂಜ್ ಮಾಡಿರ್ತಕ್ಕಂಥದ್ದು. ಖುದ್ದು ಶಾಸಕ ಮಾಗಡಿ ಬಾಲಕೃಷ್ಣ ಅವರು ಕೂಡ ಈ ಒಂದು ನೇತೃತ್ವವನ್ನು ವಹಿಸ್ಕೊಂಡಿದ್ದಾರೆ. ಯಾಕೆಂತಂದ್ರೆ ಸಂಪುಟ ಸಭೆಯಲ್ಲಿ ಕೂಡ ಸಂಪುಟದಲ್ಲಿ ನಾನು ಕೂಡ ಸೇರ್ಬೇಕು ಅನ್ನೋದು ಸಾಕಷ್ಟು ಹಂಬಲವನ್ನ ವ್ಯಕ್ತಪಡಿಸಿರ್ತಕ್ಕಂಥ ಬಾಲಕೃಷ್ಣ ಏನಿದ್ದಾರೆ, ಇವರಿಗೆ ಉಸ್ತುವಾರಿಯನ್ನ ಕೊಡ್ತಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಮುಂದೆ ಏನೋ ಆಯ್ಕೆ ಆಗ್ಬೇಕಂತ ಸಂಪುಟಕ್ಕೆ ಇವರ ಹೆಸರು ಕೂಡ ಉಲ್ಲೇಖ ಆಗುತ್ತೋ ಇಲ್ವೋ ಅನ್ನೋದು ಕೂಡ ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಯಾಕೆಂತಂದ್ರೆ ಈ ಒಂದು ಜವಾಬ್ದಾರಿಯನ್ನ ಎಷ್ಟು ಮಟ್ಟಿಗೆ ನಿರ್ವಹಣೆಯನ್ನ ಮಾಡ್ತಾರೆ, ಯಾರೆಲ್ಲ ಏನೋ ಅಡ್ಡ ಮತಗಳನ್ನ ಹಾಕ್ಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಯಾರನ್ನ ಸೆಳಿಬೇಕು ಅಥವಾ ಯಾರನ್ನ ಈ ಅಂದ್ರೆ ಕಾಂಗ್ರೆಸ್ನ ಶಾಸಕರು ಕೂಡ ಯಾರು ಬೇರೆ ಪಕ್ಷಗಳಿಗೆ ಮತವನ್ನ ಹಾಕ್ಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಎಲ್ಲ ಕ್ರೋಢೀಕರಣವನ್ನ ಮಾಡ್ತಾರೆ ಅನ್ನೋದು ಒಂದು ಬಿಗ್ ಟಾಸ್ಕ್ ಆಗಿರ್ತಕ್ಕಂಥದ್ದು. ಅದಲ್ಲದೆ ಏನು DK ಶಿವಕುಮಾರ್ ಅವರ ತವರು ಜಿಲ್ಲೆಯಾದಂತಹ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲೇ ಈ ಒಂದು ವಾಸ್ತವ್ಯಕ್ಕೂ ಕೂಡ ಪ್ಲಾನ್ ಅನ್ನ ಮಾಡಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ವಂಡರ್ಲಾ ಏನಿದೆ, ವಂಡರ್ಲಾದ ಅಕ್ಕಪಕ್ಕ ಇರ್ತಕ್ಕಂಥ 2 ರೆಸಾರ್ಟ್ ಗಳನ್ನ ಈಗಾಗಲೇ ಸದ್ಯ ಬುಕ್ ಮಾಡಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಏನು ವಂಡರ್ಲಾದಲ್ಲಿ ಸಂಪೂರ್ಣವಾಗಿ ನೂತನ ಶಾಸಕರುಗಳನ್ನ ಇರ್ಲಿಕ್ಕೆ ಈಗಾಗಲೇ ರೂಮ್ ಗಳನ್ನ ಬುಕ್ ಮಾಡಿದ್ರೆ, ಸಚಿವರುಗಳಾಗಿರ್ಬೋದು, ಮಾಜಿ ಸಚಿವರುಗಳಾಗಿರ್ಬೋದು ಅಥವಾ ಮಹಿಳೆ ಶಾಸಕರುಗಳನ್ನ ಇರ್ಲಿಕ್ಕೆ ಕೂಡ ಪಕ್ಕದಲ್ಲೇ ಇರ್ತಕ್ಕಂಥ ಇನ್ನೊಂದು ರೆಸಾರ್ಟ್ ಅನ್ನ ಬುಕ್ ಮಾಡಿರ್ತಕ್ಕಂಥದ್ದು. ಹೀಗಾಗಿ 2 ಜವಾಬ್ದಾರಿಗಳನ್ನ ಖುದ್ದು ಎಚ್ ಸಿ ಬಾಲಕೃಷ್ಣ ಅವರೇ ವಹಿಸ್ಕೊಂಡಿರ್ತಕ್ಕಂಥದ್ದು. ಯಾರು ಕೂಡ ಈ ಒಂದು ರೆಸಾರ್ಟ್ ಇಂದ ಆಚೆಗಡೆ ಕಾಳನ್ನ ಇಡಬಾರ್ದು. ಅಂದ್ರೆ ಏನು ಈ ಒಂದು ರೆಸಾರ್ಟ್ CLP ಮೀಟಿಂಗ್ ಆಗಮಿಸಿದಂತ ಶಾಸಕರುಗಳೇನಿದ್ದಾರೆ, ಸಚಿವರುಗಳೇನಿದ್ದಾರೆ, ಮಾಜಿ ಸಚಿವರುಗಳೇನಿದ್ದಾರೆ, ಇವರು ಖುದ್ದು ವಾಸ್ತವ್ಯವನ್ನ ಇಲ್ಲೇ ಹೂಡ್ಬೇಕು. ಮತ್ತೆ ಈ ಒಂದು ರೆಸಾರ್ಟ್ ಇಂದ ಆಚೆ ಹೋಗ್ಬೇಕಂತಂದ್ರೆ 18ನೇ ತಾರೀಕು ಮತ ಚಲಾವಣೆಗೆ ಮಾತ್ರ ಹೋಗ್ಬೇಕು ಅನ್ನೋದು ಇಲ್ಲಿಯ ಒಂದು ರೂಲ್ಸ್ ಆಗಿರ್ತಕ್ಕಂಥದ್ದು. ಹೀಗಾಗಿ ಸಾಕಷ್ಟು ತಂತ್ರಗಾರಿಕೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಎಚ್ ಸಿ ಬಾಲಕೃಷ್ಣ ಅವರೇ ಖುದ್ದಾಗಿ ಹೇಳ್ತಾರೆ, ಇದು ಬರೀ ಚುನಾವಣೆ ಅಲ್ಲ, ಸಾಕಷ್ಟು ತಂತ್ರಗಾರಿಕೆ ಇರ್ತಕ್ಕಂಥ ಚುನಾವಣೆ. ಇದರಲ್ಲಿ ನಾವು ಗೆದ್ದೇ ಗೆಲ್ಬೇಕು, ಹಂಗಾಗಿ ಗೆದ್ದು ತೀರಿದ್ರೆ ಮಾತ್ರ ನಮ್ಗೆ ಬೆಲೆ ಅನ್ನೋನ ಈಗಾಗಲೇ ಖುದ್ದು ಮಾಗಡಿ ಶಾಸಕರಾದಂತ ಬಾಲಕೃಷ್ಣ ಅವರೇ ಹೇಳಿರ್ತಕ್ಕಂಥದ್ದು. ಈ ಲೆಕ್ಕಾಚಾರಗಳನ್ನ ಎಲ್ಲ ನೋಡ್ತಾ ಹೋದ್ರೆ ಬಾಲಕೃಷ್ಣ ಅವರಿಗೆ ಜವಾಬ್ದಾರಿಯನ್ನ ಈಗಲೇ ನೀಡಿ ಮುಂದಿನ ಸಚಿವ ಸಂಪುಟದಲ್ಲಿ ಇವರ ಜವಾಬ್ದಾರಿ ಎಷ್ಟಿರುತ್ತೆ ಅನ್ನೋದನ್ನ ಈಗಾಗಲೇ DK ಶಿವಕುಮಾರ್ ಅವರು ತಾಳೆ ಮಾಡ್ಲಿಕ್ಕೆ ಏನಾದ್ರು ಹೊರಟ್ರ ಅನ್ನೋದು ಕೂಡ ಪ್ರಶ್ನೆ ಇಲ್ಲಿ ಮೂಡ್ತಾ ಇರ್ತಕ್ಕಂಥದ್ದು. ವಿದ್ಯೇಶ್ರೀ, ಥ್ಯಾಂಕ್ ಯು ಮೋಹನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.